ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಚಿಕ್ಕಿದೊಂದು ರೆಸಿಪಿ ಮಾಡಿದ್ದೀನಿ. ಚಿಕ್ಕಿ ಹೇಗೆ ಮಾಡೋದು ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ನಾನು ಯಾವ ಥರ ಮಾಡ್ತೀನಿ ಚಿಕ್ಕಿ ನಾನು ಮನೆಯಲ್ಲೇ ಮಾಡ್ಕೊಳೋದು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಶೇಂಗಾ ಚಿಕ್ಕಿಗೆ ಏನೇನು ಬೇಕು ಅಂತ ಹೇಳಿ ನೋಡ್ಕೊಳ್ಳಿ. ಎಲ್ಲರೂ ಶೇಂಗಾ ಚಿಕ್ಕಿ ಮಾಡ್ತೀರಾ, ಹಾಗೆ ಗೊತ್ತಿರುತ್ತೆ. ನಾನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಅಷ್ಟೇ. ನಾನೊಂದು ಸ್ವಲ್ಪ ಎಳ್ಳು ಹಾಕ್ಕೊತೀನಿ. ಎಳ್ಳನ್ನ ಡ್ರೈ ರೋಸ್ಟ್ ಮಾಡ್ಕೊಬೇಕು ಫಸ್ಟು. ಎಳ್ಳು ಹಾಕೋದಾದರೆ ನಾನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಶೇಂಗಾನ ಡ್ರೈ ರೋಸ್ಟ್ ಮಾಡ್ಕೊಬೇಕು. ಸಣ್ಣ ಉರಿಲೇ ರೋಸ್ಟ್ ಮಾಡ್ಕೊಬೇಕು. ಹಾಗೆ ರೋಸ್ಟ್ ಮಾಡಿ ತೆಗೆದಿಟ್ಕೊಂಡು ಅದನ್ನು ಆರಕ್ಕೆ ಹಾಕ್ಕೊಳ್ಳಿ ಫಸ್ಟಿಗೆ. ಅದು ಸ್ವಲ್ಪ ಬಿಸಿ ಆರೋಷ್ಟೊತ್ತಿಗೆ ನಾನು ಈ ಬೌಲಲ್ಲಿ 1.5 ಬೌಲ್ ಆಗೋಷ್ಟು ಶೇಂಗಾ ಹಾಕ್ಕೊಂಡಿದ್ದೆ. 1 ಬೌಲ್ ಆಗೋಷ್ಟು ಬೆಲ್ಲನ ಫಸ್ಟಿಗೆ ನೀರು ಮಾಡ್ಕೊಬೇಕು. ಫುಲ್ಲು ಅದು ನೀರು ಥರ ಆಗಬೇಕು. ಅದು ಬಿಸಿಯಾಗಿ ಈ ಥರ ನೀರಾದಮೇಲೆ ಅದನ್ನು ಫುಲ್ ಕರಗಿ ನೀರಾಗುತ್ತೆ ಬೆಲ್ಲ. ಆಮೇಲೆ ಬಾಣಲಿಗೆ ಅದನ್ನು ಚೆನ್ನಾಗಿ ಸೋಸ್ಕೊಬೇಕು. ಯಾಕಂತ ಹೇಳಿದ್ರೆ ಬೆಲ್ಲದಲ್ಲಿ ಕಲ್ಲಿರುತ್ತೆ, ಹಾಗಾಗಿ ಚಿಕ್ಕಿಲಿ ಬಾಯಿಗೆ ಕಲ್ಲು ಸಿಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಸೋಸ್ಕೊಂಡ್ಬಿಟ್ಟು ಅದನ್ನು ಕುದಿಯೋಕ್ಕೆ ಬಿಟ್ಕೊಳ್ಳಿ ಒಂದು ಕಡೆ ಸೈಡು. ಇನ್ನೊಂದು ಕಡೆ ಶೇಂಗಾದು ಹೊಟ್ಟೆ ಎಲ್ಲ ತೆಗೆದಿರ್ತೀವಲ್ಲ, ಅದನ್ನು ಈಸಿಯಾಗಿ ನೋಡಿ ಹೀಗೆ ಈ ನಮ್ಮದು ಅನ್ನ ಎಲ್ಲ ತೆಗಿಯೋದು ಜಾಲರಿ ಥರ ಇರುತ್ತಲ್ಲ, ಅದರಲ್ಲಿ ಈ ಥರ ಶೇಂಗಾನ ಹಾಕಿ ಹೀಗೆ ಮಾಡಿದ್ರೆ, ಕೈ ಅಲ್ಲಾಡಿಸಿದ್ರೆ, ಶೇಕ್ ಮಾಡಿದ್ರೆ ಅದು ಫುಲ್ ಅದ್ರದ್ದು ಹೊಟ್ಟೆ ಎಲ್ಲ ಕೆಳಗೆ ಹೋಗುತ್ತೆ, ಶೇಂಗಾ ಮಾತ್ರ ಮೇಲೆ ಬರುತ್ತೆ. ಅದೇ ಥರ ಮಾಡಿಕೊಂಡ್ರೆ ಶೇಂಗಾ ಫುಲ್ಲು ಚೆನ್ನಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಶೇಂಗಾ ಫುಲ್ಲು ಆ ಥರ ಕ್ಲೀನ್ ರೆಡಿ ಆದಮೇಲೆ ಅದನ್ನೊಂದು ಪ್ಲೇಟಿಗೆ ಏನಕ್ಕಾದರೂ ಹಾಕ್ಕೊಂಡು ಅದನ್ನು ಫುಲ್ ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಸ್ವಲ್ಪ ಬೇಕು ಅಂದರೆ, ಇಲ್ಲ ಬೇಡ ನಮಗೆ ಹೀಗೆ ಇರಲಿ ಅಂತ ಅಂದರೆ ಹಾಗೂ ಹಾಕ್ಕೊಬೋದು. ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತೀನಿ. ಆಮೇಲೆ ಬೆಲ್ಲ ನಾವು ಕುದಿಯೋಕ್ಕೆ ಅದನ್ನು ಪಾಕ ಬರೋಕ್ಕೆ ಇಟ್ಟಿದ್ವಲ್ಲ, ಅದನ್ನು ಪಾಕ ಬರೋ ಟೈಮಲ್ಲಿ, ಇನ್ನೂ ಟೈಮ್ ಇರುತ್ತಲ್ಲ, ಆ ಟೈಮಲ್ಲಿ ಒಂದು ಪ್ಲೇಟಿಗೆ ಎಣ್ಣೆ ಅಥವಾ ತುಪ್ಪನ ಹಚ್ಚಿ ಗ್ರೀಸ್ ಮಾಡ್ಕೊಬೇಕು. ಆಮೇಲೆ ಒಂದು ಬೌಲು ಈ ಥರ ಬೌಲ್ ಇಟ್ಕೊಬೇಕು. ಇದನ್ನು ಪಾಕ ಬಂದಿದೆಯಾ ಇಲ್ಲ ಅಂತ ಹೀಗೆ ನೋಡೋದು. ಪ್ಲೇಟು ಒಂದು ಬೌಲಲ್ಲಿ ನೀರು ಇಟ್ಕೊಂಡಿರ್ತೀವಲ್ಲ, ಆ ಬೌಲಿಗೆ ಅದನ್ನು ಪಾಕ ಹಾಕಿ ಈ ಥರ ಕೈಗೆ ಸಿಗಬೇಕದು. ಕೈಗೆ ಸಿಕ್ಕಿ ಅದು ಗಟ್ಟಿ ಆಗಬೇಕು. ಚಾಕ್ಲೇಟ್ ಥರ ಒಂಥರ ಗಟ್ಟಿ ಆಗುತ್ತೆ, ಅದು ಫುಲ್ಲು ಹಾರ್ಡ್ ಆಗಬೇಕು. ಆ ಥರ ಬರೋ ತನಕ ಅದನ್ನು ಹಾಗೆ ನೋಡ್ತಾ ಇರಬೇಕು. ಈಗ ನಾನು ಮಾಡಿರೋ ಪಾಕ ಅಷ್ಟು ಬಂದಿದೆ, ಗಟ್ಟಿಯಾಗಿದೆ. ಈ ಟೈಮಲ್ಲಿ ಫುಲ್ ಅದು ಒಂಥರ ಪಾಕ ಫುಲ್ಲು ಅದರಲ್ಲಿ ನೊರೆ ನೊರೆ ಬರ್ತಾ ಇರುತ್ತೆ. ಅದು ನೊರೆ ಫುಲ್ಲು ಗಟ್ಟಿ, ನಾವು ಹಿಂಗೆ ಸೌಂಟಲ್ಲಿ ತಿರುಗಿಸಿದ್ರೆ ಅದು ಫುಲ್ ಗಟ್ಟಿಯಾಗಿ ಒಂಥರ ಡಾರ್ಕ್ ಆಗಿಬಿಡುತ್ತೆ ಪಾಕ. ಆ ಥರ ಡಾರ್ಕ್ ಆದಾಗ ನಾವು ಶೇಂಗಾನ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಶೇಂಗಾನ ಹಾಕಿ ಮತ್ತು ಎಳ್ಳು ಇಟ್ಕೊಂಡಿರ್ತೀವಲ್ಲ, ಎಳ್ಳು ಎಲ್ಲ ಹಾಕ್ಕೊಬೋದು. ಡ್ರೈ ಫ್ರೂಟ್ಸ್ಗಳು ಏನು ಬೇಕು, ನಿಮ್ಮ ಹತ್ರ ಯಾವ್ದಾದ್ರು ಡ್ರೈ ಫ್ರೂಟ್ಸ್ ಇತ್ತು, ಡ್ರೈ ಫ್ರೂಟ್ಸ್ ಹಾಕ್ಕೊತೀವಿ ಅಂದರೆ ಡ್ರೈ ಫ್ರೂಟ್ಸ್ನು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ. ಸ್ವಲ್ಪ ದಿನ ಇಡೋದಾದರೆ, ಇಲ್ಲ ಒಂದು 2 ದಿನದಲ್ಲಿ ತಿಂದು ಖಾಲಿ ಮಾಡ್ತೀವಿ ಅಂದರೆ ಹಾಗೆ ಡ್ರೈ ಫ್ರೂಟ್ಸ್ನು ಹಾಗೆ ಹಾಕ್ಕೊಬೋದು, ಚೆನ್ನಾಗಾಗುತ್ತೆ ಟೇಸ್ಟು. ಆಮೇಲೆ ನಾವು ಇದು ಆಫ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಕಬೇಕು ಶೇಂಗಾನ ಪಾಕಕ್ಕೆ. ಆಮೇಲೆ ನಾವು ಒಂದು ಪ್ಲೇಟಿಗೆ ಹಾಕಿಟ್ಕೊಂಡಿರ್ತೀವಲ್ಲ, ತುಪ್ಪ ಹಚ್ಚಿ ಇಟ್ಕೊಂಡಿರ್ತೀವಲ್ಲ, ಅದಕ್ಕೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಅದನ್ನು ಕೈಗೆ ತುಪ್ಪನ ಎಣ್ಣೆ ಏನಾದರೂ ಹಚ್ಕೊಂಡು ಫುಲ್ ಸೆಟ್ ಮಾಡ್ಕೊಬೇಕು. ಸೆಟ್ ಮಾಡಿ ಬಿಸಿ ಇರುವಾಗಲೇ ಕಟ್ ಮಾಡಿ ಇಟ್ಕೊಬೇಕು. ತಣ್ಣಗಾದ್ಮೇಲೆ ಅದು ಕಟ್ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.